ಇನ್ನು ಪಾವಗಡದಲ್ಲಿ ಸ್ವಚ್ಛತೆ ಇಲ್ಲದ ಆರ್ಎಂಸಿ ಮಾರುಕಟ್ಟೆಯ ವಿರುದ್ಧ ವ್ಯಾಪಾರಿಗಳು ಹಾಗೆ ರೈತರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸೊ ಪಾವಗಡದಲ್ಲಿ ಆರ್ಎಂಸಿ ಮಾರುಕಟ್ಟೆಯಲ್ಲಿ ಸ್ವಚ್ಛತೆ ಕಣ್ಮರೆಯಾಗಿದೆ, ಮರೀಚಿಕೆಯಾಗಿದೆ. ಸ್ವಚ್ಛತೆನೇ ನಾವು ನೋಡ್ತಾ ಇಲ್ಲ ಆರ್ಎಂಸಿ ಮಾರುಕಟ್ಟೆಯಲ್ಲಿ. ಸಾಕಷ್ಟು ಜನ ಪ್ರತಿನಿತ್ಯ ದಿನ ಬೆಳಗ್ಗೆ ಎದ್ರೆ ವ್ಯಾಪಾರ ಮಾಡುವಂಥ ಸ್ಥಳ, ಅಲ್ಲಿಗೆ ಕೊಂಡ್ಕೊಳ್ಳೋರು ಬರ್ತಾರೆ, ರೈತರು ಬರ್ತಾರೆ. ಸೊ ಹೀಗೆ ವರ್ತಕರಿರ್ತಾರೆ. ಎಲ್ಲರೂ ಕೂಡ ಇರೋವಂಥ ಒಂದು ಜಾಗದಲ್ಲಿ ಸ್ವಚ್ಛತೆ ಕಾಣಿಸ್ತಾ ಇಲ್ಲ. ಎಲ್ಲೆಂದರಲ್ಲಿ ಕಸದ ರಾಶಿ. ಮಳೆ ಬಂದರೆ ಕೊಳಚೆ ನೀರು ನಿಂತು ಕೆಸರುಮಯ ಆಗುತ್ತೆ, ಓಡಾಡೋಕ್ಕೂ ಸಾಧ್ಯ ಆಗಲ್ಲ. ಸಂತೆ ನಡೆಸುವಂಥ ವೇಳೆ ರೈತರಿಗೆ, ವ್ಯಾಪಾರಿಗಳಿಗೆ, ಗ್ರಾಹಕರಿಗೆ ತುಂಬ ತೊಂದರೆ ಉಂಟಾಗುತ್ತೆ. ಎಲ್ಲೆಂದರಲ್ಲಿ ಕಸದ ರಾಶಿ ಇರುತ್ತೆ, ದುರ್ವಾಸನೆ ಬರ್ತಾ ಇರುತ್ತೆ, ಅಲ್ಲೇ ವ್ಯಾಪಾರವನ್ನು ಕೂಡ ಮಾಡಬೇಕು. ಪಾವಗಡದ ಆರ್ಎಂಸಿ ಮಾರುಕಟ್ಟೆಯಲ್ಲಿ ಗಿಡ ಗಂಟೆಗಳು ಬೆಳೆದ್ಬಿಟ್ಟಿದ್ದಾವೆ. ಹಾವು ಚೇಳುಗಳ ಭೀತಿ, ಯಾವಾಗ ಬೇಕಾದರೂ ಹೊರಗೆ ಬಂದು ಕಚ್ಬೋದು. ಜಾನುವಾರುಗಳಿಗೆ ನಿರ್ಮಿಸಿರುವಂತಹ ನೀರಿನ ತೊಟ್ಟಿಯಲ್ಲಿ ಇದೆ, ಆದರೆ ನೀರಿಲ್ಲ. ಅದರಲ್ಲಿ ಮಳೆ ನೀರು ಸರಾಗವಾಗಿ ಹರಿಯೋದಕ್ಕೆ ವ್ಯವಸ್ಥೆ ಇಲ್ಲ. ಸೊ ನೀವು ದೃಶ್ಯಗಳಲ್ಲಿ ನೋಡ್ಬೋದು, ಒಂದು ರಸ್ತೆ ಅಂದರೆ ಆ ಕಡೆ ಈ ಕಡೆ ಗಿಡ ಗಂಟೆಗಳು ಸಹ ಬೆಳೆದಿದೆ. ಅಲ್ಲಿ ಕೆಸರುಮಯ, ಕಾಲಿಡೋದಕ್ಕೆ ಸಾಧ್ಯ ಆಗಲ್ಲ. ಮಳೆ ಬಂದರೆ ನೀರು ಹೋಗೋದಕ್ಕೂ ಜಾಗ ಇಲ್ಲ. ಒಳಚರಂಡಿ, ಒಳ ರಸ್ತೆ, ಹಾಗೆ ಗುಂಡಿ, ಕೆಸರುಗಳಿಂದ ವಾಹನ ಸಂಚಾರಕ್ಕೆ ಕೂಡ ಅಸ್ತವ್ಯಸ್ತ. ಅಲ್ಲಿ ವಾಹನ ಸಂಚಾರ ಕೂಡ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ರೈತರು ತರಕಾರಿ ಕೆಸರಿನಲ್ಲೇ ಅವ್ರು ತಗೊಂಡು ಬಂದಿರ್ತಕ್ಕಂಥ, ಅಂದರೆ ಮಾರುಕಟ್ಟೆಗೆ ಏನು ಅವ್ರು ಬೆಳೆದಿರೋವಂಥ ಬೆಳೆನ ತಂದಿರ್ತಾರೆ, ಅದನ್ನು ಅಲ್ಲೇ ಇಳಿಸ್ಬೇಕು. ಅನಿವಾರ್ಯತೆ ಇದು ಅವರಿಗೆ. ಇದು ಪಾವಗಡದ ಆರ್ಎಂಸಿ ಮಾರುಕಟ್ಟೆಯ ಪರಿಸ್ಥಿತಿ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರೋ ಪ್ರಕಾರ ಶುದ್ಧ ಕುಡಿಯುವ ನೀರಿಲ್ಲ, ನೀರಿನ ವ್ಯವಸ್ಥೆ ಸಮರ್ಪಕವಾಗಿಲ್ಲ, ಸಾರ್ವಜನಿಕ ಶೌಚಾಲಯಗಳ ನಿರ್ವಹಣೆ ಅಂತೂ ಮೊದಲೇ ಇಲ್ಲ. ಒಂದು ದ್ವಿಚಕ್ರ ವಾಹನ ಹೋಯ್ತು ಒಳಗಡೆ, ನೀವು ಕೂಡ ನೋಡ್ಬೋದು ಆ ಕೆಸರಿನಲ್ಲಿ ಯಾವ ರೀತಿ ಹೋಯ್ತು ಅಂತ ಹೇಳಿ ದೃಶ್ಯಗಳಲ್ಲಿ. ಬೀದಿ ದೀಪಗಳ ಕೊರತೆ ಇದೆ. ರಾತ್ರಿ ವೇಳೆ ಭದ್ರತಾ ಸಮಸ್ಯೆ ಎದ್ದು ಕಾಡ್ತಾ ಇದೆ. ಸೊ ಕಸದ ರಾಶಿನ ನೀವು ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ. ಸೊಳ್ಳೆಗಳ ಕಾಟ, ಇದರಿಂದ ದುರ್ವಾಸನೆ ಕೂಡ ಬರುತ್ತೆ. ಕಸದ ರಾಶಿಯಿಂದ ಸಾಂಕ್ರಾಮಿಕ ರೋಗ ಹರಡುವಂಥ ಭೀತಿ. ಪ್ಲಾಸ್ಟಿಕ್ ಹಾಗೂ ತ್ಯಾಜ್ಯ ವಿಲೇವಾರಿ ಸಮರ್ಪಕವಾಗಿ ನಡೀತಾ ಇಲ್ಲ. ಮಾರುಕಟ್ಟೆ ಆವರಣದಲ್ಲಿ ನಿರ್ವಹಣೆ ಹೇಗೆ ಮಾಡಬೇಕು? ಒಂದು ಆರ್ಎಂಸಿ ಮಾರುಕಟ್ಟೆ ಇದೆ ಅಂದರೆ ಅದು ಯಾವ ರೀತಿಯಾಗಿ ಇರಬೇಕು, ಆದರೆ ಇದು ಯಾವುದೂ ಅಲ್ಲಿಲ್ಲ. ನಿರ್ವಹಣೆ ಅನ್ನೋದು ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಸಮಸ್ಯೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗ್ತಾನೇ ಇಲ್ಲ. ರೈತರು ಮತ್ತು ವ್ಯಾಪಾರಿಗಳು ಮೂಲ ಸೌಕರ್ಯ ಇಲ್ಲದೆ ಅದೇ ಒಂದು ಏನು ಪರಿಸ್ಥಿತಿ ಇರುತ್ತೆ, ಏನು ಸಮಸ್ಯೆ ಇರುತ್ತೆ, ಅಲ್ಲಿಗೆ ಬರ್ತಾರೆ. ಅವರ ವ್ಯಾಪಾರ ಮುಗಿದ್ಮೇಲೆ ಗ್ರಾಹಕರು ಬರ್ತಾರೆ, ಕೊಂಡ್ಕೊಳ್ತಾರೆ, ಅವರು ಹೋಗ್ತಾರೆ. ಇದರಿಂದ ಸಮಸ್ಯೆ ಕಮ್ಮಿ ಆಯಿತಾ? ಕಮ್ಮಿ ಆಗಿಲ್ಲ. ಸಾಕಷ್ಟು ದಿನಗಳಿಂದ ಮೂಲ ಸೌಕರ್ಯವನ್ನು ಕಲ್ಪಿಸುವಂತೆ ಆಗ್ರಹಿಸ್ತಾ ಇದ್ದಾರೆ. ತಕ್ಷಣ ಸ್ವಚ್ಛತಾ ಕಾರ್ಯಾಚರಣೆಯನ್ನು ನಡೆಸಿ ಶಾಶ್ವತ ಪರಿಹಾರ ನೀಡಬೇಕು ಅಂತ ಹೇಳಿ ಅಲ್ಲಿರುವಂಥ ವರ್ತಕರು, ಗ್ರಾಹಕರು, ವ್ಯಾಪಾರಿಗಳು, ಇವರು ಎಲ್ಲರ ಒಂದು ಒತ್ತಾಯ. ಸಂಬಂಧಿತ ಇಲಾಖೆ ತಕ್ಷಣ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋವಂಥ ಒಂದು ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಲಕ್ಷಾಂತರ ರೂಪಾಯಿ ವಹಿವಾಟು ನಡೆಯುತ್ತೆ. ಅಂತಹ ಸ್ಥಳ ಎಷ್ಟು ಸೌಕರ್ಯದಿಂದ ಇರಬೇಕು, ಆದರೆ ಇಲ್ಲಿ ನಿರ್ಲಕ್ಷ್ಯದಲ್ಲಿ ಕುಸಿದು ಹೋಗ್ಬಿಟ್ಟಿದೆ. ಈ ಸುದ್ದಿಯನ್ನು ನೋಡಿದ ತಕ್ಷಣ ಎಚ್ಚೆತ್ಕೊಳ್ತಾರೆ ಅಧಿಕಾರಿಗಳು. ಅಲ್ಲಿ ವ್ಯಾಪಾರ ಮಾಡೋರಿಗೆ, ರೈತರಿಗೆ, ಬರ್ತಕ್ಕಂಥ ವರ್ತಕರಿಗೆ, ಗ್ರಾಹಕರಿಗೆ ಮೂಲ ಸೌಕರ್ಯ, ಕನಿಷ್ಠ ಮೂಲ ಸೌಕರ್ಯ, ಅಲ್ಲಿ ಬಿದ್ದಿರೋವಂಥ ಕಸನಾದರೂ ಎತ್ತಿಸಿ. ಮಳೆ ಬಂದರೆ ಓಡಾಡೋದಕ್ಕೆ ಅವ್ರಿಗೆ ಯಾವ ರೀತಿಯ ಸೌಕರ್ಯ ಮಾಡಬೇಕು ಮಾಡಿ. ದನಗಳು, ಹಸುಗಳು ಕುಡಿಯೋದಕ್ಕೆ ತೊಟ್ಟಿ, ನೀರು ಕುಡಿಯೋದಕ್ಕೆ ತೊಟ್ಟಿ ಇದೆ, ಆದರೆ ಅದರಲ್ಲಿ ಬಿದ್ದಿರೋವಂಥದ್ದೇನು? ನೀರಿಲ್ಲ, ಬರೀ ಕಸ ತುಂಬಿದೆ. ಈ ವಿಚಾರವನ್ನು, ಅಂದರೆ ಈ ಸುದ್ದಿಯನ್ನು ನೋಡಿದಂತಹ ಅಧಿಕಾರಿಗಳು ಈಗಲೂ ಕೂಡ ಎಚ್ಚೆತ್ಕೊಳ್ಳುವಂತಹ ಒಂದು ಕೆಲಸ ಆಗಬೇಕಾಗಿದೆ.